A very good morning, good afternoon, and good evening to my brothers and sisters. ನಿಮ್ಮೆಲ್ಲರಿಗೂ ಶುಭ ಮುಂಜಾನೆ, ಶುಭ ಸಂಜೆ. Let me just wish you a very blessed Christmas. ನಿಮ್ಮೆಲ್ಲರಿಗೂ ಆಶೀರ್ವದಿಸಲ್ಪಟ್ಟಂತ ಕ್ರಿಸ್ಮಸ್ ಶುಭಾಶಯಗಳು. I wish that your family will become more harmonious, more understanding to each other. ನಾನು ಆಶಿಸ್ತೇನೆ ನಿಮ್ಮ ಕುಟುಂಬದಲ್ಲಿ ನೀವು ಐಕ್ಯತೆಯನ್ನು ಕಾಪಾಡಿಕೊಳ್ಳುತ್ತೀರೆಂಬುದಾಗಿ. I wish that your family will not severe sicknesses in the coming year. ಮುಂದಿನ ವರ್ಷದಲ್ಲಿ ನಿಮ್ಮ ಕುಟುಂಬಗಳಲ್ಲಿ ಗಂಭೀರವಾದ ಕಾಯಿಲೆಗಳು ಇರಬಾರದೆಂದು ನಾನು ಆಶಿಸುತ್ತೇನೆ. I pray and I wish that every woman in the family will be fruitful in bearing children. ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಂದು ಸ್ತ್ರೀಯು ಮಕ್ಕಳುಗಳನ್ನು ಹೆರುವುದರಲ್ಲಿ ಅವರು ಸುಖ ಪ್ರಸವೇದನೆಯನ್ನು ಅನುಭವಿಸುತ್ತಾರೆಂಬುದಾಗಿ ನಾನು ಆಶಿಸುತ್ತೇನೆ. I wish and pray that every one of your children will grow up to become wise and righteous. ನಿಮ್ಮ ಕುಟುಂಬದಲ್ಲಿರುವ ಎಲ್ಲಾ ಮಕ್ಕಳು ಬೆಳೆದು ಜ್ಞಾನವಂತರಾಗುತ್ತಾರೆಂಬುದಾಗಿ ನಾನು ಆಶಿಸುತ್ತೇನೆ. And I wish that your community in your city will experience harmony everywhere. ನಿಮ್ಮ ಸಮುದಾಯ ಮತ್ತು ನಿಮ್ಮ ಪಟ್ಟಣ ಎಲ್ಲ ಕಡೆಗಳಲ್ಲಿ ಸಮಾಧಾನ ಇರುತ್ತದೆಂಬುದಾಗಿ ನಾನು ನಿರೀಕ್ಷಿಸುತ್ತೇನೆ. That there will be no religious conflict in your area. ನಿಮ್ಮ ಒಂದು ಸಮಾಜದಲ್ಲಿ ಧಾರ್ಮಿಕ ಒಂದು ಘರ್ಷಣೆಗಳು ಇರಬಾರದೆಂಬುದಾಗಿ ನಾನು ಆಶಿಸುತ್ತೇನೆ. That all religions will live together in harmony. ಎಲ್ಲ ಧರ್ಮಗಳು ಐಕ್ಯವಾಗಿ ಸಮಾಧಾನದಿಂದ ಜೀವಿಸುತ್ತಾರೆಂಬುದಾಗಿ ನಾನು ಆಶಿಸುತ್ತೇನೆ. And I wish that all of India will experience prosperity in all ways. ಭಾರತ ದೇಶದ ಎಲ್ಲಾ ಕಡೆಗಳಲ್ಲಿ ಎಲ್ಲಾ ವಿಧಗಳಲ್ಲಿ ಸಮೃದ್ಧಿಯನ್ನು ಅನುಭವಿಸುತ್ತೆಂಬುದಾಗಿ ನಾನು ನಿರೀಕ್ಷಿಸುತ್ತೇನೆ. Now I wish you have a blessed Christmas. ನಾನು ಈಗ ನಿಮಗೆ ಒಂದು ಆಶೀರ್ವದಿಸಲ್ಪಟ್ಟ ಕ್ರಿಸ್ಮಸ್ ಶುಭಾಶಯವನ್ನು ಹೇಳುತ್ತಿದ್ದೇನೆ. Now Christmas together with the New Year is among the most celebrated occasion in the world. ಪ್ರಪಂಚದಲ್ಲೇ ಅತಿ ಹೆಚ್ಚಾಗಿ ಈ ಒಂದು ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಅನ್ನು ಅವರು ಆಚರಿಸುವಂತರಾಗಿದ್ದಾರೆ. It is a time when families and friends they gather, and when hearts are softened, and when joy fills our home. ಮತ್ತು ಕುಟುಂಬಗಳು ಎಲ್ಲರೂ ಒಟ್ಟಾಗಿ ಸೇರಿ ಕುಟುಂಬದಲ್ಲಿ ಆನಂದ ಇರುವಂತ ಒಂದು ಸಮಯವಾಗಿರುತ್ತದೆ. It is also a time that we ask God for gifts. ಮತ್ತು ಈ ಒಂದು ಸಮಯದಲ್ಲಿ ದೇವರಿಗೆ ನಾವು ಉಡುಗೊರೆಗಳನ್ನು ಸಹ ಕೇಳುವಂತ ಸಮಯವಾಗಿರುತ್ತದೆ. How do we know what to ask? ನಾವು ಏನು ಕೇಳಬೇಕೆಂಬುದಾಗಿ ನಾವು ತಿಳಿದುಕೊಳ್ಳುವುದು ಹೇಗೆ? Now we ask for the gifts that God is most willing to give. ದೇವರು ಅತಿ ಹೆಚ್ಚಾಗಿ ಕೊಡಲು ಬಯಸುವಂತ ಒಂದು ಉಡುಗೊರೆಯನ್ನು ನಾವು ಕೇಳಬೇಕಾಗಿರುತ್ತದೆ. We don't ask for promotions to gain more prestige, power or money. ನಮಗೆ ಬಡ್ತಿ ಆಗಬೇಕು, ಹೆಚ್ಚು ಅಧಿಕಾರ, ಹಣ ಬೇಕು ಎಂಬುದಾಗಿ ನಾವು ಬಯಸುವುದಿಲ್ಲ. We also do not ask God to provide us jobs or livelihood, because these are the things that God will give without us asking for it. ನಮಗೆ ಕೆಲಸಗಳು ಮತ್ತು ನಮ್ಮ ಸಂಸಾರಕ್ಕೆ ಬೇಕಂತ ಎಲ್ಲ ಅಗತ್ಯತೆಗಳನ್ನು ಇದನ್ನು ನಾವು ಕೇಳುವ ಅಗತ್ಯವಿಲ್ಲ, ಆದರೆ ದೇವರು ಅವುಗಳನ್ನು ಒದಗಿಸಿಕೊಡುತ್ತಾನೆ. The Bible says in Matthew chapter 6, it says, all these things shall be added to us. ಮತ್ತಾಯ 6ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಇವೆಲ್ಲವುಗಳು ನಮಗೆ ಕೊಡಲ್ಪಡುತ್ತವೆ ಎಂಬುದಾಗಿ. Hence we must change our mind in the way we ask God and pray for things. ನಾವು ಕೇಳುವಂತ ರೀತಿಯ ವಿಷಯದಲ್ಲಿ ನಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳಬೇಕಾಗಿದೆ. What kind of gifts should we ask for? ನಾವು ಎಂತ ವಿಧವಾದ ಉಡುಗೊರೆಗಳನ್ನು ಕೇಳಬೇಕಾಗಿದೆ? Now the most important gifts, that's what we ask. The most important gifts are the gifts that will lead to other gifts. ನಾವು ಕೇಳುವಂತ ಅತಿ ಪ್ರಾಮುಖ್ಯವಾದಂತ ಉಡುಗೊರೆಯು ಬೇರೆ ಉಡುಗೊರೆಗಳಿಗೆ ನಡೆಸುವಂತ ಉಡುಗೊರೆಯಾಗಿರುತ್ತದೆ. We ask for the important gifts. That's it. When you receive this gift, it will give birth to many other gifts. This is the kind of gifts that we should ask for. ನಾವು ಪಡೆದುಕೊಳ್ಳುವಂತ ಈ ಅತಿ ಪ್ರಾಮುಖ್ಯದ ಉಡುಗೊರೆಯು ಬೇರೆ ಉಡುಗೊರೆಗಳಿಗೆ ಜನನವನ್ನು ಕೊಡುವಂತದ್ದಾಗಿರುತ್ತದೆ.
What are these gifts? First, the ಈ gift ಉಡುಗೊರೆಗಳು ಯಾವುವು? the gift of a blessed family. ಮೊದಲನೇದು ಆಶೀರ್ವದಿಸಲ್ಪಟ್ಟ ಒಂದು ಕುಟುಂಬಕ್ಕೆ ಒಂದು ಉಡುಗೊರೆ. Here we ask for our families to be restored. Homes marked by conflict and sickness and crises are transformed by heavenly peace, healing, and hope. ನಮ್ಮ ಉಡುಗೊರೆಗಳು ಕುಟುಂಬಕ್ಕೆ ಒಂದು ಬದಲಾದಂತ ಒಂದು ಮತ್ತು ಗುಣಪಡಿಸುವಂತ ಒಂದು ಐಕ್ಯತೆ ಇರುವಂತ ಒಂದು ಆಶೀರ್ವಾದಗಳು ನಮ್ಮ ಕುಟುಂಬದಕ್ಕೆ ನಾವು ಕೇಳಿಕೊಳ್ಳುತ್ತೇವೆ. Now, the gift of a blessed family will lead to other gifts. The gift of a blessed family will give birth to other gifts that money cannot buy. ಹಣವು ಕೊಂಡುಕೊಳ್ಳದೆ ಇರುವಂತ ಉಡುಗೊರೆಯನ್ನು ನಮ್ಮ ಕುಟುಂಬಕ್ಕೆ ದೇವರು ಅದ ಆಶೀರ್ವಾದವಾಗಿ ಕೊಡುವವನಾಗಿರುತ್ತಾನೆ. Gifts of happiness, peace, love, and healing. ಸ್ವಸ್ಥಪಡಿಸುವ ಮತ್ತು ಪ್ರೀತಿಸುವಂತ ಸಮಾಧಾನದ ಇಂಥ ಒಂದು ಆಶೀರ್ವಾದಗಳು ಕೊಡಲ್ಪಡುತ್ತವೆ. So whether a person is blessed or cursed, we just need to look at his family condition. ನಾವು ಒಬ್ಬ ಕುಟುಂಬದಲ್ಲಿ ಆಶೀರ್ವದಿಸಲ್ಪಟ್ಟ ಅಥವಾ ಶಪಿಸಲ್ಪಟ್ಟಂತ ಆಶೀರ್ವಾದ ಇದೆ ಎಂಬುದಾಗಿ ಕುಟುಂಬವನ್ನು ನೋಡಬೇಕಾಗುತ್ತದೆ. Now God recognizes the importance of a blessed family. ದೇವರು ಆಶೀರ್ವಾದಿಸಲ್ಪಟ್ಟ ಕುಟುಂಬದ ಒಂದು ಪ್ರಾಮುಖ್ಯತೆಯನ್ನು ನೋಡುತ್ತಾನೆ. So that's why the very first promise or gift that God gave to Abraham is, in you all the families of the earth shall be blessed. ದೇವರು ನಿಮಗೆ ಕೊಟ್ಟಂತ ಮೊದಲನೇ ಒಂದು ಆಶೀರ್ವಾದ ಅಂತಂದ್ರೆ ಅಬ್ರಹಾಮನ ಮೂಲಕ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುತ್ತದೆ. That's the very first gift that God gave to the father of great faith, Abraham. ನಂಬಿಕೆಯಲ್ಲಿ ತಂದೆಯಾಗಿರುವ ಅಬ್ರಹಾಮನ ಮೂಲಕ ಎಲ್ಲಾ ಕುಲದವರಿಗೂ ಕೊಡಲ್ಪಟ್ಟಂತ ಮೊದಲನೆಯ ಆಶೀರ್ವಾದ. Now the gift of a blessed family will lead to the next gift. ಆಶೀರ್ವದಿಸಲ್ಪಟ್ಟಂತ ಕುಟುಂಬದ ಒಂದು ಉಡುಗೊರೆಯು ಮುಂದಿನ ಉಡುಗೊರೆಗೆ ನಡೆಸುತ್ತದೆ. Now this is the gift of a divine utopia, the gift of a new and prosperous India. ಇದು ಭಾರತಕ್ಕೆ ದೈವಿಕ ಸಾಮ್ರಾಜ್ಯದ ಒಂದು ಉಡುಗೊರೆಯಾಗಿರುತ್ತದೆ. So God says, behold, I create new heavens and a new earth. No more shall be heard in it the sound of weeping. ಈಗ ನೂತನ ಮಂಡಲವನ್ನು ನೂತನ ಭೂಮಂಡಲವನ್ನು ಸೃಷ್ಟಿಸುವೆನು. So today we see continual conflicts that cause much pain and suffering to people everywhere. ಎಲ್ಲ ಕಡೆಗಳಲ್ಲಿ ಜನರಿಗೆ ಸಂಕಟ ಬಾಧೆಗಳನ್ನು ಉಂಟು ಮಾಡುವಂತ ಘರ್ಷಣೆಗಳನ್ನು ಕಲಹಗಳನ್ನು ನಾವು ನೋಡುತ್ತೇವೆ. The families are separated by geopolitical wars. People are hurt by religious wars, economic wars, resulting in poverty. ಮತ್ತು ದೇಶಗಳು ಜನಾಂಗಗಳು ವಿರುದ್ಧವಾಗಿ ಹೇಳುವಂತದ್ದು ದುಃಖಗಳು ಇವು ಬಡತನಕ್ಕೆ ನಡೆಸುವಂತದ್ದಾಗಿರುತ್ತದೆ. So God made a promise through prophet Isaiah, and he says, behold, I create new heavens and a new earth. No more shall be heard in it the sound of weeping. ದೇವರು ಪ್ರವಾದಿಯಾದ ಯೆಶಾಯನ ಮೂಲಕ ಈಗ ನೂತನ ಮಂಡಲವನ್ನು ನೂತನ ಭೂಮಂಡಲವನ್ನು ಸೃಷ್ಟಿಸುವೆನು. ರೋದನ ಶಬ್ದವು ಪ್ರಲಾಪ ಧ್ವನಿಯು ಅಲ್ಲಿ ಇನ್ನು ಕೇಳಿಸವು. That's why there is the celebration of Christmas. ಆದುದರಿಂದಲೇ ಈ ಕ್ರಿಸ್ಮಸ್ ಆಚರಣೆಯನ್ನು ನಾವು ಮಾಡುತ್ತೇವೆ. God will fulfill his promise through Jesus Christ. ದೇವರು ಯೇಸು ಕ್ರಿಸ್ತನ ಮೂಲಕ ತನ್ನ ವಾಗ್ದಾನವನ್ನು ನೆರವೇರಿಸುತ್ತಾನೆ. And he will return to rule over the world. ಮತ್ತು ಆತನು ಲೋಕವನ್ನು ಆಳ್ವಿಕೆ ಮಾಡುವುದಕ್ಕಾಗಿ ಹಿಂತಿರುಗಿ ಬರುತ್ತಾನೆ. Now under his rule, nations will be made righteous and people will live in harmony and prosperity. ಮತ್ತು ದೇಶಗಳು ನೀತಿಯನ್ನಾಗಿ ಉಂಟು ಮಾಡಲ್ಪಡುತ್ತವೆ ಮತ್ತು ಜನರು ಸಮೃದ್ಧಿಯಲ್ಲಿ ವಾಸ ಮಾಡುತ್ತಾರೆ. Now these two gifts are priceless and it is what we should be asking for. ಇದು ಬೆಲೆ ಇಲ್ಲದಂತ ಒಂದು ಉಡುಗೊರೆಯಾಗಿದೆ. ಇದನ್ನು ನಾವು ಕೇಳಬೇಕಾಗಿರುತ್ತದೆ. Jesus says, ask and you shall receive.
ಯೇಸು ಹೇಳಿದ್ದು ಕೇಳಿರಿ ಕೊಡಲ್ಪಡುವುದು. Not just ask, but seek. Seek, and you shall find. ಕೇಳುವುದು ಮಾತ್ರವಲ್ಲದೆ ನಾವು ಹುಡುಕಬೇಕು, ಹುಡುಕಿದಾಗ ನಮಗೆ ದೊರಕುವಂತದ್ದಾಗಿದೆ. Not just seek, but you must do something. You must do something about it. Knock, and it shall be open. ನಾವು ಹುಡುಕುವುದು ಮಾತ್ರ ಅಷ್ಟೇ ಅಲ್ಲದೆ ನಾವು ತಟ್ಟಬೇಕಾಗಿರುತ್ತದೆ, ತಟ್ಟಿದಾಗ ಅದು ತೆರೆಯಲ್ಪಡುತ್ತದೆ. But understand this, God desires to give these two gifts. ದೇವರು ಈ ಎರಡು ಉಡುಗೊರೆಗಳನ್ನು ಕೊಡುವುದಕ್ಕೆ ಆತನು ಸಿದ್ಧನಾಗಿದ್ದಾನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. These two gifts are for all people, not for the rich, but for all people. ಈ ಎರಡು ಉಡುಗೊರೆಗಳು ಐಶ್ವರ್ಯವಂತರಿಗಲ್ಲ, ಇದು ಎಲ್ಲರಿಗೂ ಇರುವಂತ ಉಡುಗೊರೆಯಾಗಿದೆ. It's made available to all people who ask, who believe, ಕೇಳುವಂತ ಎಲ್ಲರಿಗೂ ಕೊಡುವಂತ ಒಂದು ಉಡುಗೊರೆಯಾಗಿದೆ. who believe by following in the footsteps of Jesus Christ. ಯೇಸು ಕ್ರಿಸ್ತನ ಒಂದು ಹೆಜ್ಜೆ ಜಾಡಿನಲ್ಲಿ ನಡೆಯುವಂತ ವಿಶ್ವಾಸಿಗಳಿಗೆ ಇರುವಂತ ಉಡುಗೊರೆಯಾಗಿದೆ. Now, to understand how we can receive these gifts, we return to the Christmas story. ನಾವು ಈ ಉಡುಗೊರೆಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಕ್ರಿಸ್ಮಸ್ ಕಥೆಗೆ ನಾವು ಹಿಂದಿರುಗೋಣ. Now, the archangel Gabriel was sent by God to a young woman named Mary. ಪ್ರಧಾನ ದೂತನನ್ನು ಗಬ್ರಿಯೇಲನು ಮರಿಯಳ ಬಳಿಗೆ ಕಳುಹಿಸಲ್ಪಟ್ಟನು. And the archangel came and announced the gift of a blessed child to Mary. ಪ್ರಧಾನ ದೂತನು ಮರಿಯಳ ಬಳಿಗೆ ಬಂದು ಆಶೀರ್ವದಿಸಲ್ಪಟ್ಟಂತ ಕೂಸಿನ ಬಗ್ಗೆ ಆತನು ಹೇಳುತ್ತಾನೆ. Now, everyone will agree that the gift of Jesus Christ as a child to any family will be the greatest blessing. ಈ ಒಂದು ಯೇಸು ಕ್ರಿಸ್ತನ ಒಂದು ಜನನವು ಎಲ್ಲ ಕುಟುಂಬಗಳಿಗೆ ಅತಿ ಶ್ರೇಷ್ಠವಾದ ಒಂದು ಆಶೀರ್ವಾದವಾಗಿರುತ್ತದೆ. I have seen some children break their parents' hearts. ಕೆಲವು ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ನೋಯಿಸುತ್ತಾರೆ. But Jesus is an absolute blessing to Joseph and Mary's family. ಆದರೆ ಯೇಸು ಕ್ರಿಸ್ತನು ಯೋಸೇಫನು ಮತ್ತು ಮರಿಯಳ ಒಂದು ಕುಟುಂಬಕ್ಕೆ ಒಂದು ಆಶೀರ್ವಾದಕರವಾಗಿದ್ದನು. Even Jesus' brother James became the head of the early church. ಯೇಸು ಕ್ರಿಸ್ತನ ಅಣ್ಣ ತಮ್ಮನಾದ ಯಾಕೋಬನು ಸಹ ಆತನು ಆದಿಸಭೆಗೆ ಹಿರಿಯನಾಗಿದ್ದನು. So when Jesus grows up, he went on to be a blessing to the community and then to the whole world. ಯೇಸು ಬೆಳೆದು ದೊಡ್ಡವನಾಗುತ್ತಿದ್ದಂತೆ ಆತನು ಸಮಾಜಕ್ಕೂ ಇಡೀ ಪ್ರಪಂಚಕ್ಕೂ ಒಂದು ಆಶೀರ್ವಾದಕರವಾಗಿದ್ದನು. Not just Jesus becoming a blessing to the whole world, but the entire family became a blessing to the entire world. What a great blessing. ಯೇಸು ಕ್ರಿಸ್ತನು ಅಷ್ಟೇ ಅಲ್ಲದೆ ಇಡೀ ಕುಟುಂಬವು ಇಡೀ ಲೋಕಕ್ಕೆ ಒಂದು ಆಶೀರ್ವಾದಕರವಾಗಿ ಇತ್ತು. And I pray and I wish and I ask that your family will be a blessing to the community and to the nations. ನಾನು ಪ್ರಾರ್ಥಿಸುತ್ತೇನೆ ಮತ್ತು ಆಶಿಸುತ್ತೇನೆ ನಿಮ್ಮ ಕುಟುಂಬವು ಸಮಾಜಕ್ಕೂ ದೇಶಗಳಿಗೂ ಒಂದು ಆಶೀರ್ವಾದಕರವಾಗಿರುತ್ತದೆ ಎಂದು. So the archangel Gabriel greeted Mary saying, "Greetings, favored one, the Lord is with you." ಮತ್ತು ಪ್ರಧಾನ ದೂತನು ಮರಿಯಳಿಗೆ ನಿನಗೆ ಶುಭವಾಗಲಿ, ದೇವರು ನಿನ್ನ ಸಂಗಡ ಇದ್ದಾನೆ ಎಂದು ಹೇಳಿದನು. So for all the women of the world, Mary was so blessed. She was chosen to receive the gift as a blessing for her family. ಮತ್ತು ಇದ್ದಂತ ಎಲ್ಲ ಸ್ತ್ರೀಯರಲ್ಲಿ ಮರಿಯಳು ದೇವರ ದಯೆಯನ್ನು ಹೊಂದಿಕೊಂಡಳು ಮತ್ತು ಆಕೆಯು ಆ ಕುಟುಂಬಕ್ಕೆ ಆಶೀರ್ವಾದಕರವಾಗಿದ್ದಳು. Then Archangel Gabriel continued. He said, "You have found favor with God. Behold, you will receive in your womb and bear a son, and you shall name him Jesus. He will be great and will be called the Son of the Most High. The Lord God will give him the throne of his father David, and he will reign forever, and his kingdom will have no end."
ಆ ದೂತನು ಆಕೆಗೆ, ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರಕಿತು. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ. ಆತನಿಗೆ ಯೇಸುವೆಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನು ಮೂಲಪಿತನಾದ ದಾವಿದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಿದನು. So to be the mother of Jesus is a great responsibility. ಯೇಸುವಿನ ತಾಯಿಯಾಗಿ ಆಕೆಗೆ ಒಂದು ದೊಡ್ಡ ಜವಾಬ್ದಾರಿಕೆ ಇತ್ತು. So indeed, the more blessed and favored you are with God, the more responsibilities God will entrust to you. ನೀವು ಹೆಚ್ಚಾಗಿ ದೇವರ ದಯೆಯನ್ನು ಹೊಂದಿಕೊಂಡಾಗ ದೇವರು ನಿಮಗೆ ಇನ್ನು ಹೆಚ್ಚಿನ ಜವಾಬ್ದಾರಿಕೆಗಳನ್ನು ಕೊಡುತ್ತಾನೆ. Blessing and responsibility comes together. ಆಶೀರ್ವಾದಗಳು ಮತ್ತು ಜವಾಬ್ದಾರಿಕೆಗಳು ಒಟ್ಟಾಗಿ ಬರುತ್ತವೆ. Many people want blessings but not the responsibility. ಅನೇಕ ಜನರು ಆಶೀರ್ವಾದಗಳನ್ನು ಬಯಸುತ್ತಾರೆ, ಆದರೆ ಜವಾಬ್ದಾರಿಕೆಗಳನ್ನು ಬಯಸುವುದಿಲ್ಲ. And these people come to the pastor and wanted a prayer of blessing. ಮತ್ತು ಈ ಜನರು ಸಭಾಪಾಲಕಕ್ಕೆ ಬಳಿಗೆ ಬಂದು ಆಶೀರ್ವಾದದ ಪ್ರಾರ್ಥನೆಗಳನ್ನು ಕೇಳಿಕೊಳ್ಳುತ್ತಾರೆ. But they refuse to take on responsibilities of serving and caring for other people. ಆದರೆ ಇತರರಿಗಾಗಿ ಚಿಂತಿಸುವಂತ, ಕಾಳಜಿ ವಹಿಸುವಂತ ಜವಾಬ್ದಾರಿಕೆಯನ್ನು ಅವರು ಬಯಸುವುದಿಲ್ಲ. Why did God choose to come to Mary? ಯಾಕೆ ದೇವರು ಮರಿಯಳನ್ನು ಆರಿಸಿಕೊಳ್ಳುವುದಕ್ಕಾಗಿ ಆಕೆಯ ಬಳಿಗೆ ಬರುತ್ತಾನೆ? Why did the archangel came to Mary to bless her? ಯಾಕೆ ದೂತನು ಆಕೆಯನ್ನು ಆಶೀರ್ವದಿಸುವುದಕ್ಕಾಗಿ ಆಕೆಯ ಬಳಿಗೆ ಬರುತ್ತಾನೆ? It is because Mary loves to serve and to care for others. A truly blessed person is one who loves to serve and care for others. ಮರಿಯಳು ಇತರರಿಗೆ ಆಕೆಯು ಇದು ನೋಡುವಂತವಳು. ಮತ್ತು ಏನಂತಾರೆ, ದೇವರು ಯಾರು ಇತರರಿಗೆ ಸೇವೆ ಮಾಡಲು ಬಯಸ್ತಾರೋ ಅವರ ಬಳಿಗೆ ಬರುತ್ತಾನೆ. Now Mary, having heard from angel Gabriel, was very bewildered. ಮರಿಯಳು ದೇವದೂತನ ಬಳಿಗೆ ಬಂದಾಗ ಆತನಿಗೆ ದಯೆ ದೊರಕಿತು. She asked, "How can this be, since I am still a virgin?" ನಾನು ಇನ್ನು ಕನ್ಯೆ, ಇದು ಹೇಗೆ ಸಾಧ್ಯ ಎಂಬುದಾಗಿ ಆಕೆ ಕೇಳುತ್ತಾಳೆ. I have not been with other men. ನಾನು ಈತನ ಪುರುಷನನ್ನು ತಿಳಿದನು ಅಲ್ಲ ಎಂಬುದಾಗಿ ಹೇಳುತ್ತಾಳೆ. So the angel replied and said, "The Holy Spirit will come upon you, and the power of the Most High will overshadow you, for nothing will be impossible with God." ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪವಿತ್ರಾತ್ಮನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಯಾಕಂದರೆ ದೇವರಿಗೆ ಯಾವುದು ಅಸಾಧ್ಯವಲ್ಲ. Then Mary responded and said, "I am the Lord's servant. May it be done to me according to your word." ಆಗ ಮರಿಯಳು ಹೀಗೆ ಹೇಳಿದಳು, ಇಗೋ ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. So immediately the Holy Spirit came upon Mary, and she conceived Jesus, the Son of the Almighty God. ತಕ್ಷಣವೇ ಪವಿತ್ರಾತ್ಮವು ಆಕೆಯಲ್ಲಿ ಬರಲು ಆಕೆಯು ಗರ್ಭಧರಿಸಿಕೊಂಡಳು. In the same way, when you say, "I am the Lord's servant, may it be done to me according to your word," the same thing will happen to you. ನಾವು ಸಹ ಕರ್ತನೆ, ನಾನು ನಿನ್ನ ಸೇವಕನು, ನಿನ್ನ ಮಾತಿನಂತೆ ಆಗಲಿ ಎಂಬುದಾಗಿ ನಾವು ಹೇಳುವಾಗ ಆತನು ನಮ್ಮಲ್ಲಿ ಸೇರಿಕೊಳ್ಳುತ್ತಾನೆ. And the Holy Spirit will come upon you, and Jesus will be birthed in the womb of your heart. ಮತ್ತು ಪವಿತ್ರಾತ್ಮನು ನಿಮ್ಮೊಳಗೆ ಬರಲು ನಿಮ್ಮ ಹೃದಯದಲ್ಲಿ ಆತನು ಜನಿಸುತ್ತಾನೆ. So the coming of the Holy Spirit
upon Mary was unlike anything the world has ever seen. ಲೋಕವು ಎಂದೂ ನೋಡದಂತ ಒಂದು ಕಾರ್ಯವೆಂದರೆ ಮರಿಯಳ ಮೇಲೆ ಪವಿತ್ರಾತ್ಮನು ಬರುವಂತದ್ದು. So by the power of God alone, the Son of God was conceived in her womb. ದೇವರ ಶಕ್ತಿಯಿಂದಲೇ ಮಾತ್ರ ಆಕೆಯ ಗರ್ಭದಲ್ಲಿ ಯೇಸು ಕ್ರಿಸ್ತನು ಆತನು ಹುಟ್ಟಿದನು. Surely there are many doubts. ಖಂಡಿತವಾಗಿ ಅನೇಕ ಸಂದೇಹಗಳಿರುತ್ತವೆ. How could this happen to a woman without a man? ಒಬ್ಬ ಪುರುಷನಿಲ್ಲದೆ ಈ ಕಾರ್ಯ ಹೇಗೆ ಸಂಭವಿಸುತ್ತದೆ? Mary would also think, would I be worthy or capable of raising the Son of God? ಮತ್ತು ಮರಿಯಳು ಸಹ ಹೀಗೆ ಯೋಚಿಸಿರಬಹುದು, ದೇವಕುಮಾರನನ್ನು ಬೆಳೆಸುವುದು ಹೇಗೆ ಎಂಬುದಾಗಿ. Yet despite the uncertainties, Mary surrendered in faith. ಅನೇಕ ವಿಷಯಗಳು ತಿಳಿಯದೇ ಇದ್ರೂ ಸಹ ಆ ನಂಬಿಕೆಯಿಂದ ಮರಿಯಳು ಈ ಒಂದು ಮಾತಿಗೆ ಒಪ್ಪಿಕೊಳ್ಳುತ್ತಾಳೆ. So Mary said, may it be done to me according to your word. ಮರಿಯಳು ಹೀಗೆ ಹೇಳುತ್ತಾಳೆ, ನಾನು ನಿನ್ನ ದಾಸಿ, ನಿನ್ನ ಮಾತಿನಂತೆ ನನಗಾಗಲಿ ಅಂದಳು. And Mary went on to bring the divine utopia into the whole world through Jesus. ಯೇಸು ಕ್ರಿಸ್ತನ ಮೂಲಕ ಮರಿಯಳು ಇಡೀ ಲೋಕಕ್ಕೆ ದೇವರ ರಾಜ್ಯವನ್ನು ತರುತ್ತಾಳೆ. Mary brought a new earth because she obeyed God. ಮರಿಯಳು ದೇವರಿಗೆ ವಿಧೇಯಳಾದದರಿಂದ ಆಕೆಯು ದೇವರ ರಾಜ್ಯವನ್ನು ಈ ಲೋಕಕ್ಕೆ ತರುತ್ತಾಳೆ. Similarly, as we obey God, Jesus is birthed in us, and Jesus bring a new earth to India. ನಾವು ಸಹ ದೇವರಿಗೆ ವಿಧೇಯರಾಗುವುದಾದರೆ ದೇವರು ನಮ್ಮ ಮೂಲಕ ಈ ಭಾರತದಲ್ಲಿ ತನ್ನ ರಾಜ್ಯವನ್ನು ತರುವವನಾಗಿದ್ದಾನೆ. Jesus will work through your hands and through your mouth to bring forth a new India. ದೇವರು ಹೊಸ ಭಾರತವನ್ನು ತರುವುದಕ್ಕಾಗಿ ನಿಮ್ಮ ಬಾಯಿ ಮತ್ತು ನಿಮ್ಮ ಕೈಗಳನ್ನು ಆತನು ಉಪಯೋಗಿಸುತ್ತಾನೆ. The blessing of salvation entered all creation because one woman who is weak is able to say yes to God. ಬಲಹೀನಳಾಗಿದ್ದಂತ ಒಬ್ಬ ಸ್ತ್ರೀಯಳು ಹೌದು ಎಂಬುದಾಗಿ ದೇವರಿಗೆ ಹೇಳುವಾಗ ದೇವರು ತನ್ನ ರಾಜ್ಯವನ್ನು ಆಕೆ ಮೂಲಕ ಸ್ಥಾಪಿಸುತ್ತಾನೆ. Now God can do wonders, for all things are possible with God. ದೇವರಿಗೆ ಎಲ್ಲವೂ ಸಾಧ್ಯ, ಆತನು ಅದ್ಭುತಗಳನ್ನು ಮಾಡಲು ಶಕ್ತನು. Mary is just a little woman, a young woman, but because she say yes to God, she becomes the savior of the world through Jesus. ಮರಿಯಳು ಬಲಹೀನಳು ಯವನಸ್ಥಳು ಆಗಿದ್ದಳು, ಆದರೆ ಆಕೆಯು ದೇವರಿಗೆ ಹೌದು ಎಂಬುದಾಗಿ ಹೇಳುವುದರ ಮೂಲಕ ಆಕೆ ಮೂಲಕ ದೇವರ ರಾಜ್ಯವನ್ನು ತಂದಳು. So this Christmas, God is waiting to give you the gift of a blessed family. ಈ ಒಂದು ಕ್ರಿಸ್ಮಸ್ ಸಮಯದಲ್ಲಿ ದೇವರು ಒಂದು ಆಶೀರ್ವದಿಸಲ್ಪಟ್ಟಂತ ಒಂದು ಕುಟುಂಬಕ್ಕೆ ಒಂದು ಉಡುಗೊರೆಯನ್ನು ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ. God is waiting to give the gift of a divine utopia, a transformed India. ದೇವರು ನಿಮ್ಮೊಳಗೆ ಬದಲಾದಂತ ಒಂದು ದೇವರ ರಾಜ್ಯವನ್ನು ತರುವುದಕ್ಕಾಗಿ ಆತನು ಕಾದಿದ್ದಾನೆ. Today you will conceive in your womb, in your heart, Jesus, the Son of God. Today. ಈ ದಿನ ನೀವು ದೇವಕುಮಾರನ ಕ್ರಿಸ್ತನನ್ನು ನಿಮ್ಮ ಹೃದಯದಲ್ಲಿ ಆತನು ಹುಟ್ಟುವವನಾಗಿದ್ದಾನೆ. You will be a peacemaker in your family. ನೀವು ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಪಡಿಸುವಂತ ವ್ಯಕ್ತಿಯಾಗಿರುತ್ತೀರಿ. You will be a source of hope and healing to your family. ನೀವು ನಿಮ್ಮ ಕುಟುಂಬಕ್ಕೆ ಗುಣಪಡಿಸುವ ಮತ್ತು ನಿರೀಕ್ಷೆಗೆ ಒಂದು ಮೂಲರಾಗಿರುತ್ತೀರಿ. You will heal all sicknesses in your family and in your neighbors. ನೀವು ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ನೆರೆಹೊರೆಯವರಲ್ಲಿ ಎಲ್ಲ ಕಾಯಿಲೆಗಳನ್ನು ಗುಣಪಡಿಸಲಿಕ್ಕೆ ಶಕ್ತರಾಗುತ್ತೀರಿ.
You will be the voice of wisdom to help people solve their problems. ನೀವು ಜನರಿಗೆ ತಮ್ಮ ಸಮಸ್ಯೆಗಳನ್ನು ಪರಿಹರಿಸುವುದಕ್ಕಾಗಿ ನೀವೊಂದು ಜ್ಞಾನವಂತರಾಗಿರುತ್ತೀರಿ. Not only your family will be blessed, but in you, all the families of India will also be blessed. ನಿಮ್ಮ ಕುಟುಂಬದಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸುವುದು ಮಾತ್ರವಲ್ಲದೆ ಭಾರತದಲ್ಲಿರುವ ಅನೇಕ ಕುಟುಂಬಗಳಿಗೆ ನೀವು ಒಂದು ಆಧಾರಕ್ಕಾಗಿರ್ತೀರಿ. Now, Mary, after conceiving Jesus in her womb, must work to raise Jesus and send him into the world. ಮರಿಯಳು ಯೇಸುವನ್ನು ತನ್ನ ಮೂಲಕ ಗರ್ಭಧರಿಸಿ ಜನನ ಕೊಟ್ಟ ನಂತರ ಆಕೆಯು ಲೋಕದಲ್ಲಿ ಆತನನ್ನು ಬೆಳೆಸುವಂತ ಜವಾಬ್ದಾರಿಯನ್ನು ಹೊಂದಿದ್ದಳು. In the same way, let Jesus within you grow to maturity. ಅದೇ ರೀತಿಯಲ್ಲಿ ನಿಮ್ಮೊಳಗಿರುವಂತ ಯೇಸುವು ಆತನು ಪರಿಪಕ್ವತೆಗೆ ಬೆಳೆಯಲಿ. And you will bear fruit that brings salvation to our families, our communities, and our nation. ಮತ್ತು ನೀವು ಹೆಚ್ಚಿನ ಫಲಗಳನ್ನು ಕೊಟ್ಟು ಅದು ನಮ್ಮ ಕುಟುಂಬಕ್ಕೆ, ಸಮುದಾಯಕ್ಕೆ, ದೇಶಕ್ಕೆ ಅದು ತರುವಂತದ್ದಾಗಿದೆ. This requires faith, faith in God, and faith in yourself that God can work through you. ಮತ್ತು ಇದಕ್ಕೆ ನಂಬಿಕೆ ಬೇಕು, ನಿಮ್ಮಲ್ಲಿ ನಂಬಿಕೆ ಮತ್ತು ದೇವರಲ್ಲಿ ನಂಬಿಕೆ. ಆತನು ಅದರ ಮೂಲಕ ನಿಮ್ಮ ಮೂಲಕ ಕಾರ್ಯಗಳನ್ನ ಮಾಡುತ್ತಾನೆ. The Archangel Gabriel spoke to me this morning. ಪ್ರಧಾನ ದೂತನಾದ ಗಬ್ರಿಯೇಲನು ಈ ಬೆಳಗಿನ ಜಾವದಲ್ಲಿ ನನ್ನೊಟ್ಟಿಗೆ ಮಾತನಾಡಿದನು. That as you are hearing our voices in this recording, the angel Gabriel is coming to you. ನಾವು ಈ ಒಂದು ಮಾತುಗಳನ್ನು ಆಡುತ್ತಿರುವಾಗ ದೇವದೂತನು ಗಬ್ರಿಯೇಲನು ನಿಮ್ಮ ಬಳಿಗೆ ಬರುವವನಾಗಿದ್ದಾನೆ. He's saying to you right now, you have found favor with God. ನೀವು ದೇವರ ದಯೆಯನ್ನು ಹೊಂದಿದ್ದೀರೆಂಬುದಾಗಿ ಆತನು ಹೇಳುತ್ತಿದ್ದಾನೆ. Today you will conceive Jesus Christ in your heart. ಈ ದಿನ ನೀವು ನಿಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನನ್ನುಗೆ ನೀವು ಜನವನ್ನು ಕೊಡುತ್ತಿದ್ದೀರಿ. Through you, Jesus will reign and rule in your family and in your community and in the nation. ನಿಮ್ಮ ಮೂಲಕ ಕ್ರಿಸ್ತನು ನಿಮ್ಮ ಕುಟುಂಬದಲ್ಲಿ, ಸಮುದಾಯದಲ್ಲಿ, ನಿಮ್ಮ ದೇಶದಲ್ಲಿ ಆಳ್ವಿಕೆ ಮಾಡುತ್ತಾನೆ. What then should our response be? ನಮ್ಮ ಪ್ರತಿಕ್ರಿಯೆ ಇದಕ್ಕೆ ಏನಾಗಿರಬೇಕು? Let it be done to me according to your word, for nothing is impossible with God. ನಿನ್ನ ಮಾತಿನಂತೆ ನನಗಾಗಲಿ, ಯಾಕಂದರೆ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. Even though I do not have university degrees, ನನಗೆ ಯೂನಿವರ್ಸಿಟಿ ಡಿಗ್ರಿಗಳು ಇಲ್ಲದಿದ್ದರೂ ಸಹ, Mary did not have a university degree. ಮರಿಯಳಿಗೂ ಸಹ ಯೂನಿವರ್ಸಿಟಿ ಡಿಗ್ರಿ ಇರಲಿಲ್ಲ. Even though I do not work many miracles, ನಾನು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡದಿದ್ದರೂ ಸಹ, even though I did not speak well, ನನಗೆ ಸರಿಯಾಗಿ ಮಾತನಾಡಲು ಆಗದಿದ್ದರೂ ಸಹ, these are also the words Moses said. ಈ ಮಾತುಗಳನ್ನು ಮೋಶೆಯು ಹೇಳಿದನು. But the angel said, nothing is impossible to him who believes. ಆದರೆ ನಂಬುವನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಎಂಬುದಾಗಿ ದೂತನು ಹೇಳಿದನು. So having conceived Christ in our hearts, now we must become disciples. ನಾವು ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ಜನನ ಕೊಟ್ಟ ನಂತರ ನಾವು ಶಿಷ್ಯರಾಗಿರಬೇಕಾಗಿದೆ. We must follow those who have Christ already matured in their heart. ಈಗಾಗಲೇ ತಮ್ಮ ಹೃದಯಗಳಲ್ಲಿ ಕ್ರಿಸ್ತನನ್ನು ಹೊಂದಿ ಬೆಳೆದಿರುವಂತವರನ್ನು ನಾವು ಹಿಂಬಾಲಿಸಬೇಕಾಗಿದೆ. And these teachers will bear the fruit of the Spirit, and they will perform the gifts of the Spirit. ಈ ಬೋಧಕರು ಆತ್ಮನ ಫಲಗಳನ್ನು ಅವರು ಕೊಡುತ್ತಾರೆ. Just like the disciples, the 12 disciples following Jesus. 12 ಶಿಷ್ಯರು ಯೇಸುವನ್ನು ಹಿಂಬಾಲಿಸಿದ ಹಾಗೆ, The people start to see Jesus
through the disciples. ಜನರು ಶಿಷ್ಯರ ಮೂಲಕ ಯೇಸುವನ್ನು ನೋಡಲಿಕ್ಕೆ ಆರಂಭಿಸಿದರು. So we must work hard to raise Jesus up to maturity in our heart, to bear the fruit of the Spirit. ಆತ್ಮನ ಫಲಗಳನ್ನು ಕೊಡುವುದಕ್ಕಾಗಿ ನಮ್ಮ ಹೃದಯದಲ್ಲಿರುವಂತಹ ಯೇಸುವನ್ನು ನಾವು ದೊಡ್ಡದಾಗಿ ನಾವು ಬೆಳೆಸಬೇಕಾಗಿದೆ. We must follow the disciple makers and pastors, especially those who can perform miracles. ಮತ್ತು ಅದ್ಭುತ ಕಾರ್ಯಗಳನ್ನು ಮಾಡುವಂತ ಸಭಾಪಾಲಕರು ಮತ್ತು ಶಿಷ್ಯರನ್ನು ನಾವು ಹಿಂಬಾಲಿಸಬೇಕಾಗಿದೆ. Especially those who can discern the voice of God when they listen. ವಿಶೇಷವಾಗಿ ಅವರು ದೇವರ ಸ್ವರವನ್ನು ವಿವೇಚಿಸುವಂತ ಜನರಾಗಿರಬೇಕು. They will teach you to discern the voice of God. ದೇವರ ಸ್ವರವನ್ನು ಕೇಳುವುದಕ್ಕಾಗಿ ಅವರು ನಿಮಗೆ ಕಲಿಸುತ್ತಾರೆ. As the fruit of the Spirit and the gifts of the Spirit increases in you, ಆತ್ಮನ ಫಲಗಳು ನಿಮ್ಮೊಳಗೆ ಅದು ಹೆಚ್ಚಾಗುತ್ತಿದ್ದಂತೆ your family will be blessed. ನಿಮ್ಮ ಕುಟುಂಬವು ಆಶೀರ್ವದಿಸಲ್ಪಡುತ್ತದೆ. Your neighborhood will be blessed. ನಿಮ್ಮ ನೆರೆಯವರು ಆಶೀರ್ವಾದವನ್ನು ಹೊಂದುತ್ತಾರೆ. And nations will be renewed. ಮತ್ತು ದೇಶಗಳು ಅವು ನೂತನವಾಗುತ್ತವೆ. It all starts right now. ಇದೆಲ್ಲವೂ ಈಗಲೇ ಆರಂಭವಾಗುತ್ತದೆ. As the angel Gabriel come to you right now, ದೇವದೂತನನ ಗಬ್ರಿಯೇಲನು ಈಗ ನಿಮ್ಮ ಬಳಿಗೆ ಬರುವಾಗ and said to you, Jesus shall be conceived in your heart. ನಿಮ್ಮ ಹೃದಯದೊಳಗೆ ಯೇಸುಗೆ ಜನನವನ್ನು ಕೊಡಿರಿ. I want you to speak your response to God and to the angel Gabriel. ನೀವು ದೇವದೂತನಿಗೂ ನಿಮ್ಮ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿ ನಾನು ಕೇಳುತ್ತೇನೆ. Let it be done according to your word. ನಿನ್ನ ಮಾತಿನಂತೆ ಆಗಲಿ ಎಂಬುದಾಗಿ ಹೇಳಬೇಕು. Let it be done. ನಿನ್ನ ಮಾತಿನಂತೆ ಆಗಲಿ. For nothing is impossible. ಅಸಾಧ್ಯವಾದದ್ದು ಯಾವುದೂ ಇಲ್ಲ. And in the next few months, you will see your family transformed. ಮುಂದಿನ ಕೆಲವು ತಿಂಗಳಲ್ಲಿ ನಿಮ್ಮ ಕುಟುಂಬವು ಬದಲಾಗುತ್ತದೆ. Sicknesses shall be healed. ಕಾಯಿಲೆಗಳು ವಾಸಿಯಾಗುತ್ತವೆ. Those who are jobless shall find jobs. ಕೆಲಸಗಳು ಇಲ್ಲದವರಿಗೆ ಕೆಲಸಗಳು ದೊರಕುತ್ತವೆ. Addictions will no longer be there. ಚಟಗಳು ಇನ್ನೆಂದಿಗೂ ಇರುವುದಿಲ್ಲ. All kinds of addictions to alcohol, addictions to gambling will all be gone. ಮದ್ಯಪಾನದ ಚಟ ಅಥವಾ ಜೂಜಾಡುವ ಚಟ ಇವೆಲ್ಲವೂ ಹೊರಟು ಹೋಗುತ್ತದೆ. Let the Christ in you grow. ನಿಮ್ಮಲ್ಲಿರುವಂತಹ ಕ್ರಿಸ್ತನು ಬೆಳೆಯಲಿ. So Paul said, it's no longer I who live, but Christ who live in and through me. ಪೌಲನು ಹೀಗೆ ಹೇಳುತ್ತಾನೆ, ಇನ್ನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ವಾಸಿಸುತ್ತಾನೆ. Whether you are a teenager or an elderly person, God will work powerfully through you. ನೀವು ಯವನಸ್ಥರಾಗಿದ್ದರು ಅಥವಾ ದೊಡ್ಡವರಾಗಿದ್ದರು, ದೇವರು ನಿಮ್ಮ ಮೂಲಕ ಬಲವಾಗಿ ಕಾರ್ಯ ಮಾಡುತ್ತಾನೆ. Merry Christmas.